ನೇಚರಿಗೂ ಇಷ್ಟ ಆಗಿದೆ, ನಮಗೂ ಇಷ್ಟ ಆಗಿದೆ. ಸೊ ನೀವು ಅದನ್ನು ಮಾಡಿಕೊಂಡು ತಿನ್ನಿ. ಹಲೋ ಎವ್ರಿವನ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಸಕ್ಕತ್ತಾಗಿದ್ದೀರಾ ಅಲ್ವಾ? ನಾನಂತೂ ಸೂಪರ್ ಆಗಿದ್ದೀನಿ ಗೈಸ್. ಇವತ್ತು ಆ್ಯಕ್ಚುಲಿ ಹೊರಗಡೆ ಹೋಗೋದಿದೆ ನನಗೆ. ಶಾಪ್ಗೆ ಸ್ವಲ್ಪ ಲೇಟಾಗಿ ಹೋಗ್ತೀನಿ ಇವತ್ತು. ಹೊರಗಡೆ ಸ್ವಲ್ಪ ಕೆಲಸ ಇದೆ, ಹಾಗಾಗಿ ಹೊರಗಡೆ ಹೋಗೋಣ ಅಂತ ಹೊರಟಿದ್ದೀನಿ. ಚರಿತು ಮಲಗಿದ್ದಾನೆ. ರಾತ್ರಿ ಅಂತೂ ಫುಲ್ ನಿದ್ದೆನೇ ಮಾಡಿಲ್ಲ ಅಂತ ಹೇಳ್ಬೋದು. ಅವನು ಬರೀ ಅಳೋದು ಇಲ್ಲ ಆಟ ಆಡೋದು ಅದನ್ನು ಮಾಡ್ತಿದ್ದ. ಸೊ ನನಗೂ ನೈಟೆಲ್ಲ ನಿದ್ದೆ ಇಲ್ಲ. ಇವಾಗ ನಿದ್ದೆ ಬರ್ತಿದೆ, ಬಟ್ ಏನು ಮಾಡೋದು, ಸ್ವಲ್ಪ ಕೆಲಸ ಇದೆ. ಸೊ ಹಾಗಾಗಿ ಅವನು ಇವಾಗ ಮಲಗಿದ್ದಾನೆ. ರಾತ್ರಿ ಎಷ್ಟು ನಿದ್ದೆಗೆಟ್ಟಿದ್ದಾನೋ ಇವಾಗ ಅಷ್ಟು ನಿದ್ದೆ ಮಾಡ್ತಿದ್ದಾನೆ. ಸೊ ಹೇಮಲ್ಲೂ ಸ್ಕೂಲಿಂದ ಬರುವಷ್ಟರೊಳಗಡೆ ಮಮ್ಮಿ ನನಗೆ ಏನಾದರೂ ಬೇಕು ತಿನ್ನೋದಕ್ಕೆ ಅಂತ ನಿನ್ನೆನೇ ಕೇಳಿದ್ದ. ಮನೇಲಿ ಏನೂ ಇರಲಿಲ್ಲ, ಫ್ರೂಟ್ಸ್ ಕೊಟ್ಟಿದ್ದೆ. ಬಟ್ ಅವನಿಗೆ ಫ್ರೂಟ್ ಬೇಡ ಅಂತೆ, ಬೇರೆ ಏನಾದರೂ ಸ್ಪೆಷಲಾಗಿ ಬೇಕಂತೆ ಅವನಿಗೆ ಸ್ಕೂಲಿಂದ ಬಂದ ತಕ್ಷಣ ತಿನ್ನೋದಕ್ಕೆ. ಹಾಗಾಗಿ ಇವತ್ತು ನಾನು ಬ್ರೆಡ್ನ ಯೂಸ್ ಮಾಡಿಕೊಂಡು ಸಿಂಪಲ್ಲಾಗಿ ಒಂದು ಡೆಸರ್ಟ್ ಥರ ಮಾಡಿದ್ದೀನಿ. ಒಂದು 15 ಮಿನಿಟ್ಸಲ್ಲೆಲ್ಲ ಆಗೋಗ್ಬಿಡುತ್ತೆ. ಅದು ತುಂಬ ಅಂದರೆ ತುಂಬ ಸಿಂಪಲ್ ರೆಸಿಪಿ, ಹಾಗೆಯೇ ಟೇಸ್ಟ್ ಮಾತ್ರ ಸಕ್ಕತ್ತಾಗಿರುತ್ತೆ. ಮಕ್ಕಳಿಗೆ ಅಂತ ಅಲ್ಲ, ನಮಗೂ ಇಷ್ಟ ಆಗುತ್ತೆ. ಸೊ ಇವಾಗಂತೂ ಯಾವುದು ಶಾರ್ಟ್ಸ್ ಎಲ್ಲ ಓಪನ್ ಮಾಡಿದ್ರು ಅದೇ ಬರ್ತಿದ್ದೆ, ಫುಲ್ಲು ಡೆಸರ್ಟ್ದೆ ಹಾವಳಿ ಅಂತ ಹೇಳ್ಬೋದು. ಸೊ ಅದನ್ನು ನಾನು ನಮ್ಮ ಮನೇಲಿ ಟ್ರೈ ಮಾಡಿದ್ದೀನಿ. ಟೇಸ್ಟ್ ಮಾತ್ರ ಹೇಗಿರುತ್ತೆ ಅಂತ ಅಂದರೆ ಸಕ್ಕತ್ತಾಗಿರುತ್ತೆ. ಆ್ಯಕ್ಚುಲಿ ಒಂದ್ಸಲ ಟ್ರೈ ಮಾಡಿ ನಾವೆಲ್ಲ ಟೇಸ್ಟ್ ಮಾಡಿ ಅದು ಇಷ್ಟ ಆಗಿ ಇನ್ನೊಂದ್ಸಲ ಅದನ್ನೇ ಮಾಡ್ತಿದ್ದೀನಿ. ನನ್ನ ಮಗನಿಗೆ ಇಷ್ಟ ಆಗುತ್ತೆ ಅದು ಅಂತ. ಸೊ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಹಾಗೆಯೇ ಇವತ್ತಿನ ದಿನ ನಮ್ಮದು ಹೇಗಿರುತ್ತೆ ಅಂತಲೂ ಈ ವ್ಲಾಗಲ್ಲಿ ನೋಡೋಣ. ಮೊದಲಿಗೆ ಒಂದು ಬೌಲ್ಗೆ 2 ಟೇಬಲ್ ಸ್ಪೂನ್ ಆಗೋವಷ್ಟು ಕ್ಲಸ್ಟರ್ಡ್ ಪೌಡರ್ನ ಹಾಕ್ಕೊಂಡು, ಅದಕ್ಕೆ ಒಂದು ಚಿಕ್ಕ ಗ್ಲಾಸಲ್ಲಿ 1 ಕಪ್ ಆಗೋವಷ್ಟು ಹಾಲನ್ನ ಹಾಕ್ಕೊಂಡು ಗಂಟಿಲ್ದಿರೋ ಥರ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಸೈಡಲ್ಲಿ ಎತ್ತಿಟ್ಕೊಡ್ತೀನಿ. ನೆಕ್ಸ್ಟು ಒಂದು ಪ್ಯಾನ್ಗೆ ಒಂದು ಅರ್ಧ ಲೀಟರ್ ಹಾಲನ್ನ ತೊಗೊಂಡಿದ್ದೀನಿ ನಾನು. ಇದಕ್ಕೆ ನೀರೇನು ಹಾಕಿಲ್ಲ, ಗಟ್ಟಿ ಹಾಲನ್ನ ತೊಗೊಂಡಿದ್ದೀನಿ. ನಾನಿಲ್ಲಿ ಅರ್ಧ ಲೀಟರ್ ಹಾಲನ್ನ ತೊಗೊತಿದ್ದೀನಿ. ನಿಮಗೆ ಬೇಕಿದ್ದರೆ ಜಾಸ್ತಿ ಬೇಕು ಅಂತ ಅಂದರೆ ಸ್ವಲ್ಪ ಜಾಸ್ತಿ ತೊಗೊಳ್ಳಿ, ಇಲ್ಲ ನಾನು ಕಡಿಮೆ ಕ್ವಾಂಟಿಟಿಯಲ್ಲಿ ಮಾಡ್ಕೊತೀನಿ ಅಂದರೆ ಕಡಿಮೆ ಹಾಲನ್ನ ತೊಗೊಂಡ್ರೆ ಸಾಕಾಗುತ್ತೆ. ನಾನಿಲ್ಲಿ ಅರ್ಧ ಲೀಟರ್ ಹಾಲಿಗೆ 1 ಕಪ್ ಆಗುವಷ್ಟು ಸಕ್ಕರೆನ ಹಾಕ್ಕೊಳ್ತಿದ್ದೀನಿ. ಸಕ್ಕರೆನ ಹಾಕ್ಕೊಂಡು ನೀಟಾಗಿ ಸ್ವಲ್ಪ ಕುದಿಬೇಕು. ಅದು ಕುದೀಲಿ ಚೆನ್ನಾಗಿ. ಅಷ್ಟರೊಳಗೆ ನಾನು ಡ್ರೈ ಫ್ರೂಟ್ಸ್ಗಳನ್ನೂ ಸಹ ಕಟ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡೆ. ನಾನಿಲ್ಲಿ ಗೋಡಂಬಿ, ಬಾದಾಮಿ ಮತ್ತು ಪಿಸ್ತಾನ ಯೂಸ್ ಮಾಡ್ತಿದ್ದೀನಿ. ತುಂಬ ಚೆನ್ನಾಗುತ್ತೆ. ಪಿಸ್ತಾ ಸ್ವಲ್ಪ ಜಾಸ್ತಿ ಯೂಸ್ ಮಾಡಿ, ಟೇಸ್ಟು ಸಖತ್ತಾಗುತ್ತೆ. ಆದಷ್ಟು ಸಣ್ಣದಾಗಿ ಕಟ್ ಮಾಡ್ಕೊಳ್ಳಿ. ನೋಡಿ ಇವಾಗ ಚೆನ್ನಾಗಿ ಹಾಲು ಕುದೀತಾ ಇದೆ. ಈ ಟೈಮಲ್ಲಿ ನಾವು ಏನು ಮಿಕ್ಸ್ ಮಾಡಿ ಇಟ್ಕೊಂಡಿದ್ವಿ ಅಲ್ವಾ, ಕಸ್ಟರ್ಡ್ ಪೌಡರ್ದು ಮಿಕ್ಸು, ಸೊ ಅದನ್ನು ಹಾಕ್ಕೊಂಡು ಇವಾಗ ಮತ್ತೆ ಒಂದು ಸಲ ಮಿಕ್ಸ್ ಮಾಡಿಕೊಂಡು ಒಂದು ಸ್ವಲ್ಪ ಕುದಿಸ್ತೀನಿ. ತಿಕ್ನೆಸ್ಸು ನಿಮಗೆ ಎಷ್ಟು ಬೇಕೋ ಅಷ್ಟು ಕ್ಲಸ್ಟರ್ಡ್ ಪೌಡರ್ನ ಹಾಕ್ಕೊಳ್ಳಿ. ಸ್ವಲ್ಪ ತಿಕ್ನೆಸ್ ಜಾಸ್ತಿ ಬೇಕು ಅಂದರೆ ಜಾಸ್ತಿ ಯೂಸ್ ಮಾಡಿ, ಕಡಿಮೆ ಬೇಕು ಅಂದರೆ ಕಡಿಮೆ ಯೂಸ್ ಮಾಡಿ. ಇದನ್ನೆಲ್ಲ ಹಾಕೊಂಡಾದಮೇಲೆ ಒಂದು ಕುದಿ ಬರೋವರೆಗೂ ಚೆನ್ನಾಗಿ ಕುದಿಸ್ಕೊಳ್ಳಿ. ಆದಮೇಲೆ ನಾವು ಏನು ಕಟ್ ಮಾಡಿ ಇಟ್ಕೊಂಡಿದ್ವಿ ಅಲ್ವಾ, ಆ ಡ್ರೈ ಫ್ರೂಟ್ಸಲ್ಲಿ ಅರ್ಧ ಮಾತ್ರ ಇದಕ್ಕೆ ಹಾಕ್ತಿದ್ದೀನಿ ನಾನು. ಇನ್ನು ಅರ್ಧ ಮತ್ತೆ ಬೇಕಾಗುತ್ತೆ, ಅದನ್ನು ಹೇಳ್ತೀನಿ. ಬ್ರೆಡ್ ಪುಡ್ಡಿಂಗ್ ಮಾಡೋದಕ್ಕೆ ಬ್ರೆಡ್ ಇಲ್ಲ ಅಂದರೆ ಹೇಗೆ ಹೇಳಿ. ನಾನಿಲ್ಲಿ 4 ಸ್ಲೈಸ್ ಆಗುವಷ್ಟು ಬ್ರೆಡ್ನ ತೊಗೊಂಡು ಸೈಡ್ಸ್ ಎಲ್ಲ ಇರುತ್ತಲ್ವ ಅದನ್ನೆಲ್ಲ ನೀಟಾಗಿ ತೆಕ್ಕೊಂಡು ಈ ಥರ ಸ್ಕ್ವೇರ್ ಶೇಪಲ್ಲಿ ಮಾಡಿಟ್ಕೊಂಡಿದ್ದೀನಿ. ಇವಾಗ ಪ್ಯಾನ್ಗೆ ತುಪ್ಪ ಅಥವಾ ಎಣ್ಣೆ ಯಾವ್ದು ನಿಮ್ಗೆ ಇಷ್ಟ ಆಗುತ್ತೆ ಅದನ್ನು ಹಾಕ್ಕೊಂಡು ಒಂದು ಸ್ವಲ್ಪ ಬಿಸಿ ಆಗೋದಕ್ಕೆ ಬಿಡಿ. ಎಣ್ಣೆ ಬಿಸಿ ಆದಮೇಲೆ ನಾವು ಏನು ಸ್ಕ್ವೇರ್ ಆಗಿ ಕಟ್ ಮಾಡ್ಕೊಂಡಿದ್ವಿ ಅಲ್ವಾ ಬ್ರೆಡ್ ಸ್ಲೈಸ್ಗಳನ್ನ, ಅದನ್ನು ಹಾಕ್ಕೊಂಡು 2 ಕಡೆ ನೀಟಾಗಿ ಫ್ರೈ ಮಾಡ್ಕೊಬೇಕಾಗುತ್ತೆ. ಬ್ರೆಡ್ಡು ಸ್ವಲ್ಪ ಕ್ರಿಸ್ಪಿ ಆಗಬೇಕು, ಸೊ ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ಳಿ. ಆ್ಯಕ್ಚುಲಿ ನಾವು ಏನು ಫ್ರೈ ಮಾಡ್ಕೊತೀವಿ ನೋಡಿ, ಇದೇನೇ ಸಖತ್ತಾಗಿ ಟೇಸ್ಟು ಕೊಡೋದು. ಇವಾಗ ನಾವು ಸರ್ವ್ ಮಾಡೋದಕ್ಕೆ ಯಾವುದು ಬೌಲ್ನ ತೊಗೋತೀವಿ ನೋಡಿ, ಆ ಬೌಲ್ಗೆ ನಾವು ಏನು ರೆಡಿ ಮಾಡ್ಕೊಂಡಿದ್ವಿ ಹಾಲಿನ ಮಿಶ್ರಣನ ಹಾಕ್ಕೊಂಡು ನೆಕ್ಸ್ಟು ನಾವು ಫ್ರೈ ಮಾಡ್ಕೊಂಡಿರೋಂಥ ಬ್ರೆಡ್ ಸ್ಲೈಸ್ಗಳನ್ನ ಹಾಕ್ಕೊಳ್ತಾ ಇದ್ದೀನಿ. ನಾನು ಇಲ್ಲಿ 6-7 ಬ್ರೆಡ್ ಸ್ಲೈಸ್ಗಳನ್ನ ಹಾಕ್ಕೊಳ್ತಿದ್ದೀನಿ. ನಿಮಗೆ ಎಷ್ಟು ಬೇಕೋ ಅಷ್ಟನ್ನು ನೀವು ಹಾಕೊಬೋದು. ನೆಕ್ಸ್ಟು ಅದ್ರ ಮೇಲ್ಗಡೆ ಮತ್ತೆ ಒಂದು ಸ್ವಲ್ಪ ಹಾಲಿನ ಮಿಶ್ರಣನ ಹಾಕ್ಕೊಳ್ತಾ ಇದ್ದೀನಿ. ನೆಕ್ಸ್ಟು ಫೈನಲಾಗಿ ನಾನು ಒಂದು ಸ್ವಲ್ಪ ಡ್ರೈ ಫ್ರೂಟ್ಸ್ಗಳನ್ನ ಉಳಿಸ್ಕೊಂಡಿದ್ದೆ.
ಇದ್ರ ಮೇಲ್ಗಡೆ ಗಾರ್ನಿಷ್ಗೆ ಹಾಕೋಕ್ಕೆ ಅಂತ. ಸೊ ಅದನ್ನು ಹಾಕ್ಕೊಂಡ್ರೆ ನಮಗೆ ಬ್ರೆಡ್ ಡೆಸರ್ಟ್ ರೆಡಿ ಆಗುತ್ತೆ. ಎಷ್ಟು ಸಿಂಪಲ್ಲಾಗಿ ಎಷ್ಟು ಈಸಿಯಾಗಿ ಮಾಡ್ಬೋದು ನೋಡಿದ್ವಿ ಅಲ್ವಾ. ಟೇಸ್ಟ್ ಮಾತ್ರ ಸಖತ್ತಾಗಿರುತ್ತೆ. ಇದನ್ನು ಒಂದು 2 ಅವರು ಇಲ್ಲ 1 ಅವರ್ ಆದ್ರೂ ಫ್ರಿಜ್ಜಲ್ಲಿ ಇಟ್ಬಿಟ್ಟು ತಿಂದರೆ ಇನ್ನೂ ಮಸ್ತಾಗಿರುತ್ತೆ ಟೇಸ್ಟು. ನೀವು ಹಾಗೆ ತಿನ್ನೋದಕ್ಕಿಂತ ಫ್ರಿಜ್ಜಲ್ಲಿ ಇಟ್ಬಿಟ್ಟು ತಿನ್ನಿ, ಟೇಸ್ಟ್ ಮಾತ್ರ ಸಖತ್ತಾಗುತ್ತೆ. ನೀವು ಒಂದ್ಸಲ ಖಂಡಿತ ಟ್ರೈ ಮಾಡಿ. ವೇಟ್ ಮಾಡು, ನಾನು ತಿನ್ನಿಸ್ತೀನಿ, ವೆಯ್ಟ್ ಮಾಡು. ಎಷ್ಟು ಖಂಡಿತ ನೀವು ಟ್ರೈ ಮಾಡಲೇಬೇಕು. ನೀವೇ ನೋಡ್ತಿರ್ಬೋದು ಎಷ್ಟು ಇಷ್ಟ ಆಗುತ್ತೆ ಮಕ್ಕಳಿಗೆಲ್ಲ ಅಂತ ಅಲ್ವಾ ಚಿನ್ನಿ? ನಿಂಗೆ ಇಷ್ಟ ಆಯ್ತಾ? ನಿಂಗೆ ಇಷ್ಟ ಆಯ್ತಾ? ಫುಲ್ ಹೌದು, ಎಲ್ಲರೂ ತಿಂತಿದ್ದೀವಿ. ನಮ್ಮ ಚರಿತು ತಿಂತಿದ್ದಾನೆ, ಅವನಿಗಂತೂ ಸಖತ್ತಾಗಿ ಇಷ್ಟ ಆಗಿದೆ. ನೀವೇ ನೋಡ್ತಿರ್ಬೋದು. ಹೇಮಲ್ಗೂ ಇಷ್ಟ ಆಗಿದೆಯಾ? ಹಾಂ, ಹೇಮಲ್ಗೂ ಇಷ್ಟ ಆಗಿದೆಯಂತೆ, ಚರಿತ್ಗೂ ಇಷ್ಟ ಆಗಿದೆ, ನಮಗೂ ಇಷ್ಟ ಆಗಿದೆ. ಸೊ ನೀವು ಅದನ್ನು ಮಾಡಿಕೊಂಡು ತಿನ್ನಿ. ಹೇಮ ಸ್ಕೂಲಿಂದ ಬರೋ ಅಷ್ಟರೊಳಗಡೆ ಹೊರಗಡೆ ಹೋಗೋಣ ಅಂತ ಅಂದ್ಕೊಂಡೆ, ಬಟ್ ಆಗಲಿಲ್ಲ. ಮನೆಯಲ್ಲೇ ತುಂಬ ಕೆಲಸ ಆಯಿತು. ಬಟ್ ಏನು ಮಾಡೋದು, ಅವ್ನು ಬಂದಮೇಲೆ ಬಂದೆ. ಅವ್ನಿಗೂ ಸ್ವಲ್ಪ ಹೇರ್ ಕಟ್ ಮಾಡಿಸೋದಿತ್ತು, ನಾನು ಐಬ್ರೋಸ್ ಎಲ್ಲ ಮಾಡಿಸೋದಿತ್ತು. ಸೊ ಬಂದೆ, ಬಟ್ ಐಬ್ರೋಸ್ ಮಾಡೋದಕ್ಕೆ ಅಕ್ಕ ಇರಲಿಲ್ಲ. ಹಾಗಾಗಿ ಅವನಿಗೆ ಮಾತ್ರ ಹೇರ್ ಕಟ್ ಮಾಡಿಸ್ಕೊಂಡು ನೆಕ್ಸ್ಟು ಇನ್ನೊಂದು ಪಾರ್ಲರ್ಗೆ ಹೋಗೋಣ ಅಂತ ಅಂದ್ಕೊಂಡೆ. ಸ್ಮೈಲ್ ಮಾಡು ಹಂಗೆ. ಗೈಸ್ ಏನು ಗೊತ್ತಾ, ಹೇಮಲ್ಲು ಈ ಸಲೂನಲ್ಲಿ ಬಿಟ್ಟರೆ ಬೇರೆ ಯಾವುದ್ರಲ್ಲೂ ಹೇರ್ ಕಟ್ ಮಾಡಿಸ್ಕೊಳ್ಳಲ್ಲ. ನಾವು ಬೆಳಗಾವಿಗೆ ಬಂದಾಗಿಂದ ಅವನು ಇದೇ ಸಲೂನಲ್ಲಿ ಹೇರ್ ಕಟ್ ಮಾಡ್ಕೊಳ್ಳೋದು. ಅಷ್ಟು ಇಷ್ಟ ಆಗಿದೆ ಅವನಿಗೆ ಇದು. ಹೇರ್ ಕಟ್ ಮಾಡಿಸ್ಕೊಂಡು ಬಂದ್ವಿ. ಹಾಗೆ ಬರ್ತಾ ದಾರಿಯಲ್ಲಿ ಒಂದು ಜ್ಯೂಸ್ ಶಾಪ್ ನೋಡಿದ್ವಿ. ಹೇಮಲ್ಗಂತೂ ಜ್ಯೂಸ್ ಬೇಕೇ ಬೇಕು ಅಂತ ಅನಿಸ್ಬಿಡ್ತು ಅಂತ ಅನಿಸುತ್ತೆ. ತುಂಬ ಹಠ ಮಾಡ್ದಾಗ ಕೊಡಿಸಿ ಅಂತ. ಹಾಗೆ ಬಿಸಿಲು ತುಂಬ ಇತ್ತು. ಸೊ ಹಾಗಾಗಿ ಜ್ಯೂಸ್ ಕೊಟ್ಕೊಂಡು ಹೋಗೋಣ ಅಂತ ಅಲ್ಲೇ ಜ್ಯೂಸ್ ಕುಡಿತಾ ಇದ್ದೀವಿ. ಅದರಲ್ಲೂ ಅವ್ನ ಸ್ಟೈಲ್ ನೋಡಿ, ಯಪ್ಪ, ಯಾರೇ ಇರಲಿ ಏನೇ ಇರಲಿ ಅವ್ನು ಹೇಗಿರಬೇಕು ಹಾಗಂತೂ ಇರ್ತಾನೆ. ಬಟ್ ಅವನಿಗೆ ಕಂಫರ್ಟಬಲ್ ಮುಖ್ಯ ಅಷ್ಟೇ. ಯಾರಿದ್ದಾರೆ ಯಾರಿಲ್ಲ ಅಂತ ನೋಡಲ್ಲ. ಅವ್ನು ಕಂಫರ್ಟಬಲ್ ಇದ್ದರೆ ಅವ್ನು ಖುಷಿಯಾಗಿರ್ತಾನೆ ಅಷ್ಟೇ. ಚಿಕ್ಕದು ರುದ್ರಾಕ್ಷಿ ಮಣಿ ಥರ ಇತ್ತು. ಸೊ ಅದನ್ನು ಬೆಳ್ಳಿ ಇದರಲ್ಲಿ ಒಂದು ಚೈನ್ ಮಾಡ್ಸೋಕ್ಕಂತ ಕೊಟ್ಟಿದ್ದೆ ಜ್ಯುವೆಲರಿ ಶಾಪಲ್ಲಿ. ಸೊ ಅದನ್ನು ಇಸ್ಕೊಂಬರೋದಿತ್ತು. ಇವಾಗ ಅದನ್ನು ಇಸ್ಕೊಂಡು ಮನೆಗೆ ಹೋಗ್ಬೇಕು. ಹೇಗೆ ಮಾಡಿದ್ದಾರೆ ಅಂತ ನೋಡೋಣ. ಬಿಸಿಲಿದೆ ಅಂದರೆ ನೋಡ್ಕೊಂಬಷ್ಟು ಸುಸ್ತಾಗೋಯ್ತು. ಆ ರುದ್ರಾಕ್ಷಿ ಮಣಿಗಳನ್ನ ತಗೊಂಡು ಆಲ್ರೆಡಿ 4 to 5 years ಆಗಿದೆ. ನಮ್ಮ ಅತ್ತೆ ತಗೊಂಡಿದ್ರು ಅಂತ ಅನಿಸುತ್ತೆ. ಅವರು ಕೊಟ್ಟರು. ಆ್ಯಕ್ಚುಲಿ ಚಿನ್ನದ ಚೈನು ಮಾಡಿಸೋಣ ಅಂತ ಅಂದ್ಕೊಂಡಿದ್ರಂತೆ. ಇವಾಗ ಇರೋ ಚಿನ್ನದ ರೇಟ್ಗೆ ಅಷ್ಟೊಂದು ಬಜೆಟಿಗೆ ಸದ್ಯಕ್ಕೆ ಇರಲಿಲ್ಲ. ಸೊ ಹಾಗಾಗಿನೇ ಬೆಳ್ಳಿನೇ ಯೂಸ್ ಮಾಡಿಬಿಟ್ಟು ಮಾಡಿಸೋಣ ಅಂತ ಅಂದ್ಕೊಂಡು ಕೊಟ್ಬಿಟ್ಟು ಹೋಗಿದ್ದೆ. ಆ್ಯಕ್ಚುಲಿ 1 ವೀಕ್ ಆಗಿತ್ತು ಕೊಟ್ಬಿಟ್ಟು ಹೋಗಿ, ತಗೊಂಡೇ ಹೋಗಿರಲಿಲ್ಲ. ಬಿಸಿಲು ತುಂಬ ಇದ್ದಿದ್ದರಿಂದ ಮಕ್ಕಳನ್ನು ಮನೆಯಲ್ಲೇ ಬಿಟ್ಬಿಟ್ಟು ನಾನು ಒಬ್ಬಳೇ ಬಂದೆ. ಸದ್ಯ ಹೇಗೋ ರೆಡಿ ಮಾಡಿ ಇಟ್ಟಿದ್ರು. ಅದನ್ನು ಇಸ್ಕೊಂಡು ಮನೆಗೆ ಬರೋ ಅಷ್ಟರೊಳಗಡೆ ಸಾಕಾಗೋಯ್ತು. ಅಷ್ಟು ಬಿಸಿಲಿತ್ತು. ತುಂಬ ಅಂದರೆ ತುಂಬ ಸುಸ್ತಾಗೋಗೋಯ್ತು. ನಾನು ಹೇಳಿದ್ನಲ್ಲ, ಆ ಸಿಲ್ವರ್ದು ರುದ್ರಾಕ್ಷಿ ಕೊಟ್ಬಿಟ್ಟು ಮಾಡ್ಸೋಕೆ ಕೊಟ್ಟಿದ್ದೆ ಪಾಪುಗೆ ಅಂತ. ನೋಡಿ ಅದು ಇದೇನೆ, ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತ. 1600 2000 ತೊಗೊಂಡ್ರು. ಇದು ವಿತ್ ಡಾಲರು ಎಲ್ಲ ಸೇರಿ ತುಂಬ ಚೆನ್ನಾಗಿ ಮಾಡಿದ್ದಾರೆ. ನನಗಂತೂ ಇಷ್ಟ ಆಯಿತು. ಅದಕ್ಕೆ ನಾನೇ ಫಸ್ಟ್ ಹಾಕ್ಕೊಂಡೆ. ಆಮೇಲೆ ಪಾಪುಗೆ ಹಾಕೋಣ ಅಂತ ಅವ್ನು ಮಲಗಿದ್ದ. ಸೊ ಅದಕ್ಕೆ ನಾನೇ ಹಾಕ್ಕೊಂಡು ನೋಡಿದೆ ಹೇಗೆ ಕಾಣಿಸುತ್ತೆ ಅಂತ. ನಿಜ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಸಕ್ಕತ್ತಾಗಿ ಮಾಡಿದ್ದಾರೆ. ಚೆನ್ನಾಗಿದೆ ನೋಡಿ. ನಿಮ್ಗೆ ಹೇಗಂತ ಅನಿಸ್ತು ಅಂತ ಕಮೆಂಟ್ ಮಾಡಿ.
ಯಾರಿಗಾದರೂ ಅಷ್ಟೇ ಕಷ್ಟದ ದಿನಗಳು ಶಾಶ್ವತ ಅಲ್ಲ. ಮುಂದೆ ಒಂದಿನ ಒಳ್ಳೆ ದಿನಗಳು ಬಂದೇ ಬರುತ್ತೆ. ನಾವು ತಾಳ್ಮೆಯಿಂದ ಕಾಯ್ತಿರಬೇಕು ಅಷ್ಟೇ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ನಾನು ಮುಗಿಸ್ತಾ ಇದ್ದೀನಿ. ಹೋಪ್ಫುಲಿ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಹೀಗೆ ಒಳ್ಳೊಳ್ಳೆ ವೀಡಿಯೋಸು ಬೇಕು ಅಂತ ಅಂದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕನ್ನ ಕ್ಲಿಕ್ ಮಾಡ್ಕೊಳ್ಳಿ. ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ ನಾನು ಯಾವುದೇ ವಿಡಿಯೋ ಹಾಕಿದ್ರೂ. ನಮ್ಮ ಚಾನಲ್ನ ಸಪೋರ್ಟ್ ಮಾಡೋದು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.